ಮರದ ಕೊಂಬೆ ಬಿದ್ದು ಗಂಭೀರ ಸ್ಥಿತಿಯಲ್ಲಿದ್ದ ಅಕ್ಷಯ್ ಸಾವನ್ನಪ್ಪಿದ್ದಾರೆ. ಹೀಗಾಗಿ ಪೊಲೀಸರು ಬಿಗಿ ಭದ್ರತೆಯನ್ನ ಆಸ್ಪತ್ರೆಯ ಮುಂಭಾಗ ಒದಗಿಸಿದ್ದಾರೆ. ಕೆಎಸ್ಆರ್ಪಿ ತುಕಡಿಯನ್ನು ಕೂಡ ನಿಯೋಜನೆ ಮಾಡಲಾಗಿದೆ. ಬಿಬಿಎಂಪಿಯ ವಿರುದ್ಧವಾಗಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಅಕ್ಷಯ್ನ ಸಾವಿಗೆ ಬಿಬಿಎಂಪಿಯ ನಿರ್ಲಕ್ಷ್ಯವೇ ಕಾರಣ ಅನ್ನುವಂತಹ ಆರೋಪವನ್ನು ಮಾಡೋ ಮೂಲಕವಾಗಿ ಆಸ್ಪತ್ರೆಯ ಮುಂಭಾಗ ಸಮಸ್ಯೆಗಳಾಗಬಹುದು ಅನ್ನೋ ಹಿನ್ನೆಲೆಯಲ್ಲಿ ಭದ್ರತೆಯನ್ನು ಕೈಗೊಳ್ಳಲಾಗಿದೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಕಾಶ. ಆಸ್ಪತ್ರೆಯ ಮುಂಭಾಗ ಪೊಲೀಸರು ಭದ್ರತೆಯನ್ನ ನಿಯೋಜನೆ ಮಾಡಿದ್ದಾರೆ. ಸಹಜವಾಗಿ ಬಿಬಿಎಂಪಿಯ ವಿರುದ್ಧವಾಗಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಕಂಡೀಷನ್ ಏನು? ಸದ್ಯಕ್ಕೆ ಆಸ್ಪತ್ರೆಯ ಮುಂಭಾಗದ ದೃಶ್ಯಗಳನ್ನ ತೋರಿಸ್ತಾ ಹೋಗ್ತೇನೆ. ಈಗ ಅವರ ಕುಟುಂಬಸ್ಥರು ಕೂಡ ಈಗ ಮೃತದೇಹವನ್ನ ಹೊರಗಡೆ ತರುವಂತ ಎಲ್ಲ ಪ್ರಕ್ರಿಯೆಗಳನ್ನ ಕೂಡ ಮುಗಿಸ್ಕೊಳ್ತಾ ಇದ್ದಾರೆ. ಜೊತೆಗೆ ಪಾಲಿಕೆ ಅಧಿಕಾರಿಗಳು ಕೂಡ ಇಲ್ಲಿಗೆ ಬರುವಂತ ಸಾಧ್ಯತೆಗಳಿದಾವೆ. ಈಗಾಗಲೇ ಪಾಲಿಕೆ ಅಧಿಕಾರಿಗಳಿಗೆ ಈ ವಿಚಾರವನ್ನ ತಿಳಿಸಲಾಗಿದೆ. ಮೃತಪಟ್ಟಿದ್ದಾರೆ ಅನ್ನುವಂತಹ ವೈದ್ಯರ ಒಂದು ಅಧಿಕೃತ ಮಾಹಿತಿಯನ್ನು ಈಗ ಪಾಲಿಕೆ ಅಧಿಕಾರಿಗಳಿಗೂ ಕೂಡ ತಿಳಿಸಿದ್ದಾರೆ. ಈಗ ಪಾಲಿಕೆ ಅಧಿಕಾರಿಗಳು ಇಲ್ಲಿ ಈ ಒಂದು ಸ್ಥಳಕ್ಕೆ ಬಂದ್ರೆ ಇಲ್ಲಿ ಮತ್ತೆ ಅವರ ವಿರುದ್ಧ ಆಕ್ರೋಶಗಳು ಸ್ಫೋಟ ಆಗುವಂಥದ್ದು ಕೂಡ ಆಗುತ್ತೆ. ಸೊ ಹಾಗಾಗಿ ಮುನ್ನೆಚ್ಚರಿಕಾ ಕ್ರಮವಾಗಿ ಇದೀಗ ಪೊಲೀಸರನ್ನ ಕೂಡ ಇಲ್ಲಿಗೆ ಹಾಸ್ಪಿಟಲ್ನ ಮುಂಭಾಗಕ್ಕೆ ಈಗ ನಿಯೋಜನೆಯನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಆ ದೃಶ್ಯಗಳನ್ನು ಕೂಡ ತೋರಿಸ್ತಾ ಹೋಗ್ತಾನೆ. ಈಗ ಪೊಲೀಸರ ಒಂದು ವೆಹಿಕಲ್ ಏನಿದೆ, ಆ ಪೊಲೀಸರ ವೆಹಿಕಲ್ ಅನ್ನು ಈಗ ಆಸ್ಪತ್ರೆಯ ಮುಂಭಾಗದಲ್ಲಿ ಈಗ ನಿಲ್ಲಿಸಲಾಗಿದೆ. ಸೊ ಒಂದೊಮ್ಮೆ ಏನಾದರೂ ಇಲ್ಲಿ ಗಲಾಟೆಗಳಾದರೆ ಅಥವಾ ವಾಗ್ವಾದಗಳಾದರೆ ಕೂಡಲೇ ಮತ್ತೆ ಅದನ್ನು ತಡೆಯುವಂಥ ಪ್ರಕ್ರಿಯೆಗಳು ಪೊಲೀಸರು ಕೂಡ ಮಾಡ್ತಾರೆ. ಈಗಾಗಲೇ ಆಸ್ಪತ್ರೆಯ ಮುಂಭಾಗದಲ್ಲಿ ಆಂಬ್ಯುಲೆನ್ಸನ್ನು ಕೂಡ ನಿಲ್ಲಿಸಲಾಗಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅವರ ನಿವಾಸಕ್ಕೆ ಇದೀಗ ಪಾರ್ಥಿವ ಶರೀರವನ್ನು ಕೂಡ ತೆಗೆದುಕೊಂಡು ಹೋಗ್ತಾರೆ. ಅವರ ಸಂಬಂಧಿಕರು, ಕುಟುಂಬಸ್ಥರೆಲ್ಲರೂ ಕೂಡ ಇದೀಗ ಆಸ್ಪತ್ರೆಯ ಮುಂಭಾಗಕ್ಕೆ ಜಮಾವಣೆ ಆಗ್ತಾ ಇದ್ದಾರೆ. ಪಾಲಿಕೆ ಅಧಿಕಾರಿಗಳು ಇನ್ನೂ ಕೂಡ ಬರಲಿಲ್ಲ. ಒಂದೊಮ್ಮೆ ಏನಾದರೂ ಬಂದರೆ ಅವರ ಮೇಲೆ ಅವರ ನಿರ್ಲಕ್ಷ್ಯವನ್ನು ಖಂಡಿಸಿ ಆಕ್ರೋಶವನ್ನು ಹೊರಹಾಕುವಂಥದ್ದು ಕೂಡ ಆಗುತ್ತೆ. ಸೊ ಹಾಗಾಗಿ ಮತ್ತೆ ಈ ಆಸ್ಪತ್ರೆಗೆ ಬರುವಂತಹ ಬೇರೆ ಬೇರೆ ರೋಗಿಗಳಿಗೂ ಕೂಡ ಯಾವುದೇ ಸಮಸ್ಯೆಗಳ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಪ್ರತ್ಯೇಕವಾಗಿ ಆಸ್ಪತ್ರೆ ಸಿಬ್ಬಂದಿಗಳೇ ಹೊರಗಡೆ ಎಕ್ಸಿಟ್ ಮತ್ತೆ ಎಂಟ್ರಿ ಆಗುವಂಥ ವ್ಯವಸ್ಥೆಗಳನ್ನು ಕೂಡ ಮಾಡಿಕೊಳ್ತಾ ಇದ್ದಾರೆ. ಇನ್ನೇನು ಅವರ ಕುಟುಂಬಸ್ಥರೆಲ್ಲರೂ ಕೂಡ ಈಗ ಇಲ್ಲೇ ಆಸ್ಪತ್ರೆ ಒಳಭಾಗದಲ್ಲೇ ಇದ್ದಾರೆ. ಪಾರ್ಥಿವ ಶರೀರವನ್ನು ಹೊರಗಡೆ ತೆಗೆದುಕೊಂಡು ಬಂದು ಆಂಬ್ಯುಲೆನ್ಸ್ಗೆ ಶಿಫ್ಟ್ ಮಾಡ್ತಾರೆ. ಆನಂತರ ಅಂತ್ಯಕ್ರಿಯೆ ಬಗ್ಗೆ ಒಂದಿಷ್ಟು ವ್ಯವಸ್ಥೆಗಳನ್ನು ಕೂಡ ಕುಟುಂಬಸ್ಥರು ಮಾಡಿಕೊಳ್ತಾ ಇದ್ದಾರೆ. ಸುಮಾರು ಮಗನನ್ನು ಉಳಿಸ್ಕೊಳ್ಬೇಕು ಅಂತ ಹೇಳಿ ಸಾಕಷ್ಟು ಪ್ರಯತ್ನವನ್ನು ಮಾಡಿದರೂ ಕೂಡ ಆಗಲಿಲ್ಲ. ಅಕ್ಷಯ್ ಅವರ ತಂದೆ ಡಯಾಲಿಸಿಸ್ ಪೇಷಂಟ್ ಆಗಿದ್ರು. ಅವರು ಆಸ್ಪತ್ರೆಗೆ ದಾಖಲಾಗಿದ್ದ ಬಳಿಕವೂ ಕೂಡ ಬಂದಿರಲಿಲ್ಲ, ಅವರಿಗೆ ಬರಲಿಕ್ಕೆ ಆಗ್ತಾ ಇರಲಿಲ್ಲ. ಇವತ್ತು ಬೆಳಿಗ್ಗೆ ಅಕ್ಷಯ್ ಅವರ ತಂದೆ ವೀಲ್ ಚೇರ್ನ ಮೂಲಕವಾಗಿ ಆಸ್ಪತ್ರೆಗೆ ಬಂದಿದ್ರು. ಮಗನ ಒಂದು ಮುಖವನ್ನು, ಆ ಒಂದು ಕ್ಷಣವನ್ನು ಕೊನೆಯ ಬಾರಿಗೆ ಕಣ್ತುಂಬಿಸ್ಕೊಂಡಿದ್ರು. ಈಗ ಮೃತಪಟ್ಟಿದ್ದಾರೆ ಅನ್ನುವಂತಹ ವಿಚಾರ ಗೊತ್ತಾಗಿ ಕಂಪ್ಲೀಟ್ ಆಗಿ ಅವರ ಕುಟುಂಬಸ್ಥರೇ ಒಂದು ರೀತಿಯಲ್ಲಿ ಮಾತನಾಡಲಿಕ್ಕೆ ಆಗದೇ ಇರುವಂತಹ ಸ್ಥಿತಿಯಲ್ಲಿ ಕೂಡ ಇದ್ದಾರೆ. ಪಾಲಿಕೆ ನಿರ್ಲಕ್ಷ್ಯದಿಂದಾಗಿ ಈ ರೀತಿ ಅವಾಂತರಗಳ ಆಗಿದೆಯಲ್ಲ ಅನ್ನುವಂತಹ ಸಂಕಟ, ನೋವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಜೊತೆಗೆ ಪಾಲಿಕೆ ಪರಿಹಾರ ಅಥವಾ ಆಸ್ಪತ್ರೆಯ ಬಿಲ್ಲನ್ನು ವೆಚ್ಚವನ್ನು ಭರಿಸಿದ್ರು ಕೂಡ ಅವರ ಆಕ್ರೋಶ ಇನ್ನೂ ಕೂಡ ಕಡಿಮೆ ಆಗಲಿಲ್ಲ. ಪಾಲಿಕೆಯ ನಿರ್ಲಕ್ಷ್ಯ ಇರಲಿಲ್ಲ ಅಂತ ಹೇಳಿದರೆ ಅಥವಾ ಪಾಲಿಕೆ ಎಚ್ಚೆತ್ತುಕೊಂಡಿದ್ರೆ ಇವತ್ತು ನಮ್ಮ ಮಗನ ಸಾವು ಆಗ್ತಾ ಇರಲಿಲ್ಲ ಅನ್ನುವಂತಹ ನೋವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಸದ್ಯ ಆಸ್ಪತ್ರೆಯ ಮುಂಭಾಗದಲ್ಲಿ ಈಗ ಅವರ ಕುಟುಂಬಸ್ಥರು, ಸಂಬಂಧಿಕರೆಲ್ಲರೂ ಕೂಡ ಜಮಾವಣೆ ಆಗ್ತಾ ಇದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಇದೀಗ ಅಕ್ಷಯ್ ಅವರ ಪಾರ್ಥಿವ ಶರೀರವನ್ನು ತಮ್ಮ ನಿವಾಸಕ್ಕೆ ಕರೆದುಕೊಂಡು ಹೋಗುವಂತಹ ಎಲ್ಲ ವ್ಯವಸ್ಥೆಗಳನ್ನು ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ಓಕೆ ಪ್ರಕಾಶ್, ಸಂಪರ್ಕದಲ್ಲಿರಿ. ಇನ್ನಷ್ಟು ಅಪ್ಡೇಟ್ಸ್ ನಿಮ್ಮಿಂದ ಪಡೆದುಕೊಳ್ತೀವಿ. ತನ್ನದಲ್ಲದ ತಪ್ಪಿಗೆ ಇವತ್ತು ಅಕ್ಷಯ್ ಸಾವನ್ನಪ್ಪಿದ್ದಾನೆ. 5 ದಿನಗಳಿಂದಲೂ ಕೂಡ ಆ ಕುಟುಂಬ ಪ್ರಾರ್ಥಿಸ್ತಾ ಇತ್ತು, ಚೇತರಿಕೆ ಕಾಣಲಿ, ಹುಷಾರಾಗಿ ಬರಲಿ ಅಂತ.